ಭಾಗ್ಯ ಭಾಗ್ಯ ನನ್ಗೆ ಎಸಿ ಇಲ್ಲದೆ ಇದ್ರೆ ನಿದ್ದೆ ಬರಲ್ಲ. ಇಷ್ಟೊಂದು ಹೈ ಇದ್ರೆ ನನ್ಗೂ ನಿದ್ರೆ ಬರಲ್ಲ. ಒಂದು ರಿಮೋಟ್ ಕೊಡು ಕೊಡು. ಮಿತ್ರ ಅವರೇ, ಇಷ್ಟೊಂದು ಚಳಿ ಆಗ್ತಿದೆ, ಹೇಗ್ ನಿದ್ರೆ ಮಾಡ್ಲಿ? ಒಂದ್ರ ಮೇಲೆ ಒಂದು ಬೆಡ್ಶೀಟ್ ಹೊತ್ಕೊಂಡು ಮಲ್ಕೋ, ಬೆಚ್ಚಗಿರುತ್ತೆ. ಅಂದ್ರೆ ನೀವ್ ಎಸಿ ಕಡಿಮೆ ಮಾಡಲ್ವಾ? ನೋ. ನೀವ್ ಬರ್ತಾ ಬರ್ತಾ ತುಂಬಾ ಹಠಮಾರಿ ಆಗ್ತಿದ್ದೀರಾ. ನಿನ್ನಷ್ಟೇನಲ್ಲ ಬಿಡು. ಮಿತ್ರ ಅವರೇ, ಜಾಸ್ತಿನೂ ಬೇಡ ಕಡಿಮೆನೂ ಬೇಡ, ಮೀಡಿಯಂ ಇರ್ತೀನಿ. ನೋ ವೇ, ನನಗೆ ಎಸಿ ಹೈಯಲ್ಲೇ ಇರ್ಬೇಕು. ಅದ್ ಹಾಗಲ್ಲ ಮಿತ್ರ ಅವರೇ, ಪ್ಲೀಸ್ ಮಿತ್ರ ಅವರೇ. ಅರೆ ಕೊಡು ಭಾಗ್ಯ, ಕೊಡಿ ನೀವು. ಕೊಡು ಭಾಗ್ಯ. ಮಿತ್ರ ಅವರೇ, ರಿಮೋಟ್ ಕೊಡಿ. ಕೊಡು ಭಾಗ್ಯ. ಕೊಡಿ ಮಿತ್ರ ಅವರೇ. ಅಯ್ಯೋ ಭಾಗ್ಯ. ಇನ್ನೊಂದು ಬ್ಯಾಟ್ರಿ ಎಲ್ಲಿ ಹೋಯ್ತು? ಸಿಗಲ್ಲ. ಆರಾಮಾಗಿ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊ. ಇಂಥದಕ್ಕೆ ನಮ್ಮೂರಲ್ಲಿ ಕೆಟ್ಟ ಬುದ್ಧಿ ಅಂತ ಹೇಳ್ತಾರೆ. ಆದ್ರೆ ನನಗೆ ಹೀಗೆ ಕಂಫರ್ಟಬಲ್. ನಿಮ್ ಕಂಫರ್ಟ್ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು. ನಾನ್ ರೂಮಿಂದ ಹೋಗ್ತೀನಿ, ನಾನ್ ಹೊರಗಡೆ ಹೋಗ್ತಿದ್ದೀನಿ. ನಿನಗ್ ಬಿಟ್ಟಿದ್ದು. ನಾಳೆ ಜಡ್ಜ್ ಬಂದು ಒಂದೇ ರೂಮಲ್ಲಿ ಯಾಕಿಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಐ ಆಮ್ ನಾಟ್ ಆನ್ಸರಬಲ್ ಫಾರ್ ದಟ್. ಈಗಲೇ ಹೇಳ್ತಿದ್ದೀನಿ. ನಿಮ್ದು ಚಂದಮಾಮನಂಥ ಮನ್ಸು ಮಿತ್ರ ಅವ್ರೆ. ಆದ್ರೀಗ ಈ ಚಂದಮಾಮನ ಮೋಡ ಆವರಿಸ್ಕೊಂಡಿದೆ. ಆ ಮೋಡ ಕರ್ಗದ್ಮೇಲೆ ತಿಳಿ ಬೆಳದಿಂಗಳು ಕಾಣುತ್ತೆ. ಆ ಬೆಳದಿಂಗ್ಳಿಗೋಸ್ಕರನೇ ನಾನು ಕಾಯ್ತಿರೋದು. ಅಜ್ಜಿ, ನೀವು ಟ್ಯಾಬ್ಲೆಟ್ಸ್ ತಗೊಳ್ಳೋದು ಮರ್ತೋಗಿದ್ದೀರಾ?
ಮೊದಲು ಟ್ಯಾಬ್ಲೆಟ್ ತಗೊಳ್ಳಿ. ನಾನ್ ಮರ್ತೋದ್ರು ನೀನ್ ಸರಿಯಾದ ಟೈಮಿಗೆ ನೆನ್ಪು ಮಾಡ್ಕೊಂಡು ಕೊಡ್ತೀಯಲ್ಲ ಭಾಗ್ಯ, ಅದಕ್ಕೆ ನನಗ್ ಚಿಂತೆನೇ ಇಲ್ಲ. ಮನೀಷಾ ಬೆಳಗ್ಗೆನೆ ಹೋದ್ಲು, ಇನ್ನೂ ಬರ್ಲೇ ಇಲ್ವಲ್ಲ. ಅರವಿಂದ್ ಅಕ್ಕ ಫ್ರೆಂಡ್ಸ್ ಮನೆಗ್ ಬರ್ತೀನಿ ಅಂದ್ರಲ್ಲ, ಅವ್ರಿಗೋಸ್ಕರ ಅರೇಂಜ್ಮೆಂಟ್ ಎಲ್ಲ ಮಾಡೋಕೆ ತುಂಬಾ ಕಷ್ಟಪಡ್ತಿದ್ದಾಳೆ. ಅಡುಗೆ ಮಾಡೋಕೆ ಅವಳಷ್ಟು ಕಷ್ಟಪಟ್ರೆ ಅದನ್ನ ತಿನ್ನೋಕೆ ಅವರೆಷ್ಟು ಕಷ್ಟಪಡಬೇಕು. ಅಲ್ನೋಡಿ, ಮನೀಷಾನು ಬಂದ್ಲು. ಅಲ್ಲಿಡು. ನಿನ್ಗೋಸ್ಕರನೇ ಕಾಯ್ತಿದ್ದೆ ಮನೀಷಾ, ಎಲ್ಲಿಗೆ ಹೋಗಿದ್ದೆ? ಅರವಿಂದ್ ಆಂಟಿ ಫ್ರೆಂಡ್ಸ್ ಲಂಚಿಗೆ ಬರ್ತಿದಾರಲ್ವಾ, ಸೊ ಅವರಿಗೋಸ್ಕರ ಸ್ಪೆಷಲ್ ಆಗಿ ನಾನ್ ವೆಜ್ ಐಟಮ್ಸ್ ಮಾಡೋಣ ಅನ್ಕೊಂಡೆ. ಅಷ್ಟೇ ಅಲ್ಲ, ಬರ್ಗರ್ಸ್, ನೂಡಲ್ಸ್ ಎಲ್ಲ ಮಾಡ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ತಗೊಂಡ್ ಬಂದೆ. ಐ ರಿಯಲಿ ಅಪ್ರಿಷಿಯೇಟ್ ಯು ಮನೀಷಾ. ಅಕ್ಕಂಗೋಸ್ಕರ ಎಷ್ಟು ಒದ್ದಾಡ್ತಿದ್ಯಾ. ಮನೆ ಸೊಸೆ ಆಗಿ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಆಂಟಿ? ಹೊರಗಿನವ್ರ ಥರ ಏನು ಕೇರ್ ಮಾಡದೆ ಇರೋಕ್ಕಾಗಲ್ಲ ಅಲ್ವಾ? ಇನ್ನೂ ಮನೆ ಸೊಸೆ ಆಗಿಲ್ವಲ್ಲ ಮನೀಷಾ, ಅಷ್ಟು ಬೇಗ ಯಾಕೆ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾ ಇದೆಯಾ? ಒಂದು ವೇಳೆ ಅದಾಗದೆ ಹೋದ್ರೆ? ವಾಟ್ ಡು ಯು ಮೀನ್? ಅಂದ್ರೆ ಪದೇ ಪದೇ ಹಾಗೆ ಹೇಳೋದ್ರಿಂದ ದೃಷ್ಟಿ ಆಗ್ಬೋದು ಅಂತ ಅಣ್ಣನ ಅಭಿಪ್ರಾಯ ಅಲ್ವಾ ಅಣ್ಣ? ಎಕ್ಸಾಕ್ಟ್ಲಿ. ದೃಷ್ಟಿ ಅಂತೆ ದೃಷ್ಟಿ, ನಾನ್ಸೆನ್ಸ್. ಆಲ್ರೆಡಿ ಭಾಗ್ಯ ಮಿತ್ರ ಡಿವೋರ್ಸ್ ಕೇಸ್ ಕೋರ್ಟಲ್ಲಿದೆ. ಸ್ವಲ್ಪ ದಿನದಲ್ಲೇ ಡಿವೋರ್ಸ್ ಸಿಗತ್ತೆ. ಅದಾದ್ಮೇಲೆ ಭಾಗ್ಯ ಮನೆ ಬಿಟ್ಟು ಹೋಗ್ತಾಳೆ. ಮನೀಷಾ ಈ ಮನೆ ಸೊಸೆಯಾಗಿ ಇಲ್ಲಿ ಬರ್ತಾಳೆ. ಇದೇ ನಡೆಯೋದು. ತಾನೊಂದ್ ಅಂದ್ಕೊಂಡ್ರೆ ದೈವ ಇನ್ನೊಂದ್ ಬಗ್ಯೋ ಹಾಗೆ ಯಾವಾಗ ಯಾವ್ ಕತೆ ಯಾವ್ ದಾರಿ ಹಿಡಿಯುತ್ತೋ ಯಾರಿಗ್ ಗೊತ್ತು ಚಿಕ್ಕತ್ತೆ. ಕೆಲ್ವೊಂದ್ಸಲ ಅನ್ಕೊಂಡಿದ್ದು ನಡೀದೇ ಇರ್ಬೋದು, ಅಂದ್ಕೊಳ್ದೇ ಇದ್ದು ನಡಿಬೋದು. ಅದಕ್ಕೆ ನಡೆಯೋವರ್ಗೂ ಯಾವ್ದನ್ನು ಕೊಚ್ಕೋಬಾರ್ದು. ಕರೆಕ್ಟಾಗಿ ಹೇಳಿದೆ ಭಾಗ್ಯ. ಹೇಳೋದು ಒಂದು, ಮಾಡೋದು ಇನ್ನೊಂದು, ಅಂದುಕೊಂಡಿಲ್ಲವೆಂದು ತಡೆಯಲು ಆಗದು, ಆಗೋದೆಲ್ಲ ಒಳಿತೇನು, ಅಂದುಕೊಳ್ಳುವುದೇ ಮನುಷ್ಯನ ಕೆಲಸ ಅಂತ ಬರಹಗಾರರು ಸುಮ್ಮನೆ ಹೇಳಿಲ್ಲ. ವಿವೇಕ್, ಯಾಕೋ ನಗೋದು? ಜಸ್ಟ್ ಫಾರ್ ಫನ್ ಮಾಮ್. ಲೀವ್ ಇಟ್ ಆಂಟಿ. ಗೆಸ್ಟ್ ಬರೋದ್ರಲ್ಲಿ ಮೈಂಡ್ ಬ್ಲೋಯಿಂಗ್ ಅಡುಗೆ ರೆಡಿ ಮಾಡ್ತೀನಿ. ಈಗ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಹೌದು, ನಿನಗೆ ಅಡುಗೆ ಮಾಡೋದಕ್ಕೆ ಬರಲ್ವಲ್ಲ ಮನೀಷಾ, ಮತ್ತೆ ಹೇಗೆ ಮಾಡ್ತೀಯಾ? ನನ್ನ ಅರೇಂಜ್ಮೆಂಟ್ಸ್ ನಾನು ಮಾಡಿದ್ದೀನಿ ವಿವೇಕ್. ಸ್ಪೆಷಲ್ ಡಿಶಸ್ ಮಾಡೋಕೆ 5 ಸ್ಟಾರ್ ಹೋಟೆಲ್ ಶೆಫ್ನ ಕರೆಸ್ತೀನಿ. ಅವ್ರು ಬರೋದೇ ತಡ, ಚಕ ಚಕ ಚಿಟ್ಕೆಲಿ ಎಲ್ಲ ಮಾಡ್ಬಿಡ್ತಾರೆ. ಓಹೋ, ಕಾಲ್ ಮಾಡಿ ಬೇಗ ಬರಕ್ ಹೇಳು ಮನೀಷಾ, ತುಂಬಾ ಡಿಶಸ್ ಮಾಡ್ಬೇಕಲ್ಲ. ಹಲೋ, ವೇ ಆರ್ ಯು ಮಿಸ್ಟರ್ ಕುಮಾರ್? ಐ ಆಮ್ ಆನ್ ದಿ ವೇ ಮೇಡಮ್. ಇನ್ನು ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ. ಗುಡ್ ಗುಡ್, ಕಮ್ ಫಾಸ್ಟ್. ಹಾಫ್ ಎನ್ ಅವರಲ್ಲಿ ಬರ್ತಾರಂತ ಆಂಟಿ. ಗುಡ್. ಮನೀಷಾ, ನಿನ್ನ ಐಡಿಯಾಸು ಪ್ಲಾನ್ಸು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಕಮ್. ಯಾ. ಅಚ್ಚರಿ, ಅರವಿಂದ ಎಲ್ಲೋ? ಫೈನಲಿ ದ ಮೇನ್ ಥಿಂಗ್, ಸದ್ಯನೇ ಗೌರ್ಮೆಂಟ್ ರಿಲೀಸ್ ಮಾಡ್ತಿರೋ ಆ ಪ್ರಾಜೆಕ್ಟ್ ಟೆಂಡರ್ಗೆ ಮೇಜರ್ ಆಗಿ ನಮ್ಮ ಕಂಪ್ನಿ ಕೋಟ್ ಮಾಡುತ್ತೆ. ಮತ್ತೆ ಶೇರ್ಸ್ ವೈಸ್ ತಕ್ಕಂತೆ ಪರ್ಸೆಂಟೇಜಸ್ ಕೂಡ ಇರುತ್ತೆ. ಇದರಿಂದ ನಮಗೂ ನಿಮಗೂ ಮ್ಯೂಚುವಲ್ ಪ್ರಾಫಿಟ್ಸ್ ಇರುತ್ತೆ. ಆ್ಯಂಡ್ ವಿ ಹ್ಯಾವ್ ಡಿಸೈಡೆಡ್ ಟು ಇನ್ವೆಸ್ಟ್ 51%. ಮಿಕ್ಕಿದ್ದಕ್ಕೆ ನೀವು ಸಪೋರ್ಟ್ ಮಾಡಿದ್ರಿ ಅಂದರೆ ಎಲ್ಲರೂ ಸೇರಿ ಒಳ್ಳೆ ಪ್ರಾಜೆಕ್ಟ್ ಮಾಡ್ದಂಗೆ ಆಗುತ್ತೆ, ಒಳ್ಳೆ ಲಾಭನೂ ಬರುತ್ತೆ.
ಡಿಸಿಷನ್ ಈಸ್ ಯೋರ್ಸ್. ಸರಿ ಮಿತ್ರ ಅವರೇ, ನಿಮ್ಮ ಪ್ರಪೋಸಲ್ನ ನಾವೆಲ್ಲ ಅಕ್ಸೆಪ್ಟ್ ಮಾಡ್ತೀವಿ. 49% ಇನ್ವೆಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ನಮ್ಮ ಮೇಲಿರೋ ನಂಬಿಕೆಗೆ ಥ್ಯಾಂಕ್ ಯು ಸೋ ಮಚ್. ಟೆಂಡರ್ ನೋಟಿಫಿಕೇಶನ್ ರಿಲೀಸ್ ಆಗ್ತಿದ್ದ ಹಾಗೆ ಎಲ್ಲರೂ ಒಂದ್ಸಲ ಡಿಸ್ಕಸ್ ಮಾಡಿ ಕೋಟ್ ಎಸ್ಟಿಮೇಟ್ ಮಾಡೋಣ. ಓಕೆ ಅರವಿಂದ್. ಓಕೆ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. 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 ಇಲ್ಲಿ ನೋಡಿದ್ರೆ ಗೆಸ್ಟ್ ಬರೋ ಟೈಮ್ ಆಗೋಗಿದೆ. ಕಿಚನಲ್ಲಿ ಎಲ್ಲ ಕೆಲಸ ಹಾಗೇ ಇದೆ. ಅವ್ರು ಬರೋಷ್ಟರಲ್ಲಿ ಅಡಿಗೆ ಆಗುತ್ತಾ? ಆಗದೆ ಇದ್ರೆ ಅರವಿಂದ ಮನೀಷಾ ಮುಂದೆ ರುದ್ರ ತಾಂಡವ ಮಾಡ್ತಾಳೆ. ಮನೀಷಾ, ಶೆಫ್ ಇನ್ನು ಬರ್ಲಿಲ್ವಲ್ಲ, ಒಂದ್ಸಲ ಕಾಲ್ ಮಾಡು. ಹಲೋ ಮೇಡಮ್. ಇನ್ನು ಎಷ್ಟೊತ್ತು ವೇಟ್ ಮಾಡ್ಬೇಕು? ಸಾರಿ ಮೇಡಮ್, ನಮ್ಮ ಅತ್ತೆಗೆ ಆಕ್ಸಿಡೆಂಟ್ ಆಗಿದೆ ಅಂತ ಈಗ ತಾನೇ ಕಾಲ್ ಬಂತು. ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಮೇಡಮ್. ಈಗ ಬರಕ್ಕಾಗಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮೇಡಮ್. ಹಲೋ ಹಲೋ, ಏನಾಯ್ತು ಮನೀಷಾ? ಶೆಫ್ ಕೈ ಕೊಟ್ಬಿಟ್ಟ ಆಂಟಿ. ಅವ್ರ ಮನೇಲಿ ಯಾರಿಗೋ ಸೀರಿಯಸ್ ಆಗಿದೆ ಅಂತ ಬರಲ್ಲ ಅಂತ ಫೋನ್ ಕಟ್ ಮಾಡ್ಬಿಟ್ಟ. ಅಯ್ಯೋ, ಅವ್ರು ಇನ್ನೇನ್ ಬರೋ ಹೊತ್ತಾಯ್ತು. ಲಾಸ್ಟ್ ಮಿನಿಟ್ ಅಲ್ಲಿ ಟ್ವಿಸ್ಟ್ ಏನು ಮನೀಷಾ? ಅಯ್ಯೋ ಅಜ್ಜಿ ನಗ್ಬೇಡಿ, ದೊಡ್ಡಮ್ಮ ಅಣ್ಣ ಈಗಾಗ್ಲೇ ಬರ್ತಿರ್ತಾರೆ. ನಿರ್ಮಲಾ, ನೀವೆಲ್ಲ ಇವಾಗ ಹೊರಡಿ. ನಾನು ಕೂಡ ಮನೆಗೆ ಹೋಗ್ತಾ ಇದ್ದೀನಿ. ನೀವು ಬರೋ ಹೊತ್ತಿಗೆ ನಿಮ್ಗೆ ಇಷ್ಟ ಆಗುವಂಥ ಎಲ್ಲ ಅಡುಗೆಗಳು ರೆಡಿಯಾಗಿರುತ್ತೆ. ಓಕೆ, ಸರಿ, ಬಾಯ್, ಸಿ ಯು ಸೂನ್. ನಿರ್ಮಲಾ ಅವ್ರ ಫ್ಯಾಮಿಲಿ ಕೂಡ ಇವಾಗ ಹೊರಡೋದಕ್ಕೆ ಹೇಳಿದೆ. ಓ ಮನೀಷಾ, ಅಡುಗೆ ಎಲ್ಲ ಕಂಪ್ಲೀಟ್ ಮಾಡಿದ್ಲೋ ಇಲ್ವೋ? ಅರವಿಂದ್ ಆಂಟಿ ಕಾಲ್ ಮಾಡ್ತಿದಾರ ಆಂಟಿ. ಇವಾಗ ಏನ್ ಹೇಳೋದು? ಏನೋ ಒಂದು ಹೇಳು. ಫಸ್ಟ್ ಕಾಲ್ ರಿಸೀವ್ ಮಾಡು. ಹಲೋ ಆಂಟಿ. ಮನೀಷಾ, ನಿರ್ಮಲಾ ಅವರು ಮನೆಯಿಂದ ಇವಾಗ ಹೊರಡ್ತಾ ಇದ್ದಾರಂತೆ. ಅವ್ರಿಗೆ ಅಡುಗೆ ಎಲ್ಲ ರೆಡಿ ಮಾಡಿದ್ಯಲ್ವಾ? ಹಾ, ರೆಡಿ ಆಗ್ತಿದೆ ಆಂಟಿ. ಆ ಕೆಲಸದಲ್ಲೇ ಇದ್ದೀನಿ. ಗುಡ್. ಏನು ಕಡಿಮೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ನಾನು ಮಿತ್ರ ಆನ್ ದಿ ವೇ. ಇನ್ನೇನು ಬಂದ್ಬಿಡ್ತೀವಿ. ಓಕೆ ಆಂಟಿ. ಓ ಗಾಡ್, ಗೆಸ್ಟ್ಸು ಆಂಟಿ ಎಲ್ರೂ ಬರ್ತಿದ್ದಾರೆ. ಇವಾಗ ಏನ್ ಮಾಡ್ಲಿ? ಅದಕ್ಕೆ ಕೈಲಾಗ್ದಿದ್ರು ಎಲ್ಲ ಒಪ್ಕೋಬಾರ್ದು. ಅವ್ರು ಮಾಡೋ ಕೆಲ್ಸ ಅವರೇ ಮಾಡ್ಬೇಕು. ಡೂ ಅಂತೀನಿ. ಈಗಲೇ ಯಾವ್ದಾದ್ರು 5 ಸ್ಟಾರ್ ಹೋಟೆಲ್ಗೆ ಫೋನ್ ಮಾಡಿ ನೀನೇ ಆರ್ಡರ್ ಮಾಡು. ರೈಟ್ ಆಂಟಿ. ಅಪರೂಪಕ್ಕೆ ಬರೋ ಗೆಸ್ಟ್ಗಳಿಗೆ ಹೋಟೆಲ್ ಊಟ ತಿನ್ಸಿದ್ರೆ ಹೇಗಿರುತ್ತೆ? ಅರವಿಂದಾಗೆ ಇನ್ಸಲ್ಟ್ ಆಗೋದಿಲ್ವಾ? ಭಾಗ್ಯ, ನೀನು ರಂಗಕ್ಕಿಳಿಯೋದು ತಪ್ಪಿದ್ದಲ್ಲ. ನಿಮ್ಮ ಅತ್ತೆ ಮರ್ಯಾದೆ ಈಗ ನಿನ್ ಕೈಯಲ್ಲಿದೆ ಭಾಗ್ಯ. ವಾಟ್ ಅಂಕಲ್? ಬರೋದು ಫಾರಿನ್ ಗೆಸ್ಟ್ಸ್. ಅವ್ರಿಗೆ ಭಾಗ್ಯ ಮಾಡೋ ಅಡುಗೆ ಇಷ್ಟ ಆಗಲ್ಲ. ಸುಮ್ನೆ ಮರ್ಯಾದೆ ಹೋಗುತ್ತೆ. ನಾನ್ ಹೋಟೆಲಿಂದ ತರಿಸ್ತೀನಿ. ಹೋಟೆಲ್ ಊಟ ಹಾಕ್ಸೋದಕ್ಕಿಂತ ಮನೆ ಊಟ ಹಾಕ್ಸಿದ್ರೇನೆ ಮರ್ಯಾದೆ ಉಳಿಯುತ್ತೆ ಮನೀಷಾ. ಭಾಗ್ಯ, ನನಗೋಸ್ಕರ ಅಡ್ಗೆ ಮಾಡಮ್ಮ. ಹಾಗ್ಯಾಕೆ ಹೇಳ್ತೀರ ಮಾವ? ಈ ಕುಟುಂಬದ ಮರ್ಯಾದೆ ಉಳಿಸೋದು ನನ್ನ ಕರ್ತವ್ಯ.
ನೀವ್ ಕೇಳೋ ಅಗತ್ಯ ಇಲ್ಲ, ನಾನ್ ಮಾಡ್ತೀನಿ. ಹೌದು, ಅವರೆಲ್ಲ ಬಯಲ್ಸೀಮೆ ಕಡೆಯವರಲ್ವಾ? ಹಾಗಾದ್ರೆ ಅಲ್ಲಿನ ಅಡ್ಗೆ ಮಾಡ್ಬೇಕು. ರಾಗಿ ಮುದ್ದೆ, ನಾಟಿ ಕೋಳಿ ಸಾರು, ಜೋಳದ ರೊಟ್ಟಿ, ಶೇಂಗಾ ಚಟ್ನಿ ಪುಡಿ ಇದೆಲ್ಲ ಮಾಡ್ತೀನಿ. ಅತ್ತಿಗೆ ಕೇಳ್ತಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಅಡಿಗೆ ಸ್ಟಾರ್ಟ್ ಮಾಡಿ, ನಾನು ಸಂಜನಾ ನಿಮಗೆ ಹೆಲ್ಪ್ ಮಾಡ್ತೀವಿ. ಬಾಬಾ ಸಖತ್ತಾಗಿ ಮಾಡೋಣ. ಮನೀಷಾ, ಭಾಗ್ಯ ಅದೆಲ್ಲ ಅಡಿಗೆ ಮಾಡೋಕೆ ತುಂಬಾ ಟೈಮ್ ಆಗುತ್ತೆ. ಅಷ್ಟರಲ್ಲಿ ನೀನು ಫಾಸ್ಟ್ ಆಗಿ ಹೋಟೆಲಿಂದ ಕಾಂಟಿನೆಂಟಲ್ ಡಿಶಸ್ ಎಲ್ಲ ಆರ್ಡರ್ ಮಾಡ್ಬಿಡು. ಈ ಕ್ರೆಡಿಟ್ ಎಲ್ಲ ಭಾಗ್ಯನ್ಗೆ ಸಿಗೋಕ್ ಬಿಡಬಾರ್ದು. ಓಕೆ ಆಂಟಿ. ಮನೀಷಾ, ಮನೀಷಾ, ಅಡಿಗೆ ಎಲ್ಲ ರೆಡಿನಾ? ಆಂಟಿ, ವಾಟ್ ಇಸ್ ದಿಸ್ ಮನೀಷಾ? ಅಂದ್ರೆ ಆಂಟಿ ಅದು ನೀನ್ ಏನ್ ಹೇಳ್ದೆ, ಏನ್ ಮಾಡಿದ್ಯಾ? ಅವ್ರಿಗೋಸ್ಕರ ಕಾಂಟಿನೆಂಟಲ್ ಡಿಶಸ್ ಮಾಡ್ತೀನಿ ಅಂತ ಹೇಳಿ ಲೋಕಲ್ ಅಡಿಗೆ ಎಲ್ಲ ಮಾಡಿದ್ಯಲ್ಲ? ಅತ್ತೆ, ಹಾಯ್ ಅರವಿಂದ. ಹೇ ಹೇ ಹಾಯ್ ನಿರ್ಮಲಾ. ಹೆಲೋ, ಹೇಗಿದ್ಯಾ? ರೀ, ಇಲ್ಲಿ ಬನ್ನಿ. ನನ್ನ ಹಸ್ಬೆಂಡ್ ತ್ರಿವಿಕ್ರಮ. ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಾ? ವೇಟ್, ನಾನ್ ನನ್ನ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಇವ್ರು ನನ್ನ ಹಸ್ಬೆಂಡ್ ವಿನೋದ್. ನಮಸ್ಕಾರ. ಇವ್ರು ನನ್ನ ಮೈದ್ನ ಶೇಖರ್. ನಮಸ್ತೆ. ಅವ್ರ ವೈಫ್ ಶಾಲಿನಿ. ನಮಸ್ತೆ. ವಾವ್, ಸ್ಮೆಲ್ ಸೂಪರ್. ನಮ್ಗೋಸ್ಕರ ಏನ್ ಡಿಶಸ್ ಮಾಡ್ಸಿದ್ಯಾ? ಘಮ ಘಮ ಅಂತಿದೆ. ಏನೋ ಇದೇನ್ ಮಾಡ್ಸಿದ್ಯಾ? ಆ ಭಾಗ್ಯ ಬೇಡ ಅಂದ್ರೆ ಕೇಳಿಲ್ಲ. ಆಂಟಿಗೆ ವಿಷಯ ಗೊತ್ತಾಗಿ ಬೈಯೋದ್ರಲ್ಲಿ ನಾನು ಆರ್ಡರ್ ಮಾಡಿರೋ ಡಿಶಸ್ ಬಂದ್ರೆ ಚೆನ್ನಾಗಿರ್ತಿತ್ತು. ಹೇಗೋ ಮ್ಯಾನೇಜ್ ಮಾಡ್ಬೋದು. ಅಂದ್ರೆ ನಿರ್ಮಲಾ, ಅದು ಥ್ಯಾಂಕ್ ಯು ಸೋ ಮಚ್ ಅರವಿಂದ. ಯುನೋ, ನಾವು ಲಂಡನ್ ನಿಂದ ಬಂದಿದೀವಿ ಅಂತ ಎಲ್ ಹೋದ್ರು ಎಲ್ರು ಪಿಜ್ಜಾ, ಬರ್ಗರು, ನೂಡಲ್ಸು ಇದೇ ಮಾಡ್ತಿದ್ರು. ಈಗಿಲ್ ನಮ್ ಕರ್ನಾಟಕದ ಅಡ್ಗೆ, ಅದ್ರಲ್ಲೂ ನಮ್ ಬಯಲ್ಸೀಮೆ ಸ್ಪೆಷಲ್ ನೋಡ್ತಿದ್ರೆ ನನ್ ಮನ್ಸ್ಗಂತೂ ತುಂಬಾ ಖುಷಿ ಆಯ್ತು. ಇಂಥ ಡಿಶಸ್ ಎಲ್ಲ ನೋಡ್ತಿದ್ರೆ ನನ್ಗಂತೂ ತುಂಬಾ ಹಶ್ವಾಗ್ತಿದೆ. ಇನ್ಯಾಕ್ ಲೇಟು, ಬನ್ನಿ ಕೂತ್ಕೊಳ್ಳೋಣ ಪ್ಲೀಸ್. ವಾವ್, ಡೆಲಿಷಿಯಸ್. ವೆರಿ ಟೇಸ್ಟಿ. ಅಷ್ಟಕ್ಕೂ ಈ ಅಡ್ಗೆ ಎಲ್ಲ ಮಾಡಿದ್ಯಾರು? ನಮ್ ಸೊಸೆ ಭಾಗ್. ಮನೀಷಾ. ದೊಡ್ಡಮ್ಮ. ಮನೀಷಾ ಯಾರು? ಶೀಸ್ ಮನೀಷಾ, ನನ್ಗಾಗ್ಬೇಕಾಗಿರೋ ಮನೀಷಾ ನಮ್ಗೆ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಥರ. ಓ ರಿಯಲಿ? ವೆರಿ ನೈಸ್. ತುಂಬಾ ಚೆನ್ನಾಗಿ ಮಾಡಿದ್ಯಾ ಮನೀಷಾ.
ಥ್ಯಾಂಕ್ ಗಾಡ್ ಅರ್ಜೆಂಟ್ ಮಾಡಿ ನಿಜ ಹೇಳಲಿಲ್ಲ. ಇಲ್ದಿದ್ರೆ ಅರವಿಂದ ಆಂಟಿ ಹತ್ರ ಸಿಕ್ಬೀಳ್ತಿದ್ದೆ. ಮುದ್ದೆ ಸಾರು ಸೂಪರ್. ಇದ್ರ ರೆಸಿಪಿ ಏನು?